ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತೇನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಏನೋ ಹಾರ್ಲಿಕ್ಸ್ ತೋರಿಸ್ತಾ ಇದ್ದಾರೆ ಅಂದ್ಕೊಂಡಿದ್ದೀರಾ. ಜೂನಿಯರ್ ಹಾರ್ಲಿಕ್ಸ್ ಮಕ್ಕಳು ಸರಿಯಾದ ಟೈಮಲ್ಲಿ ಊಟ ತಿಂಡಿಗಳೆಲ್ಲ ಮಾಡೋದಿಲ್ಲ. ಅದಕ್ಕೋಸ್ಕರ ನಾವು ಈ ಥರ ಯಾವ್ದಾದ್ರು ಪ್ರೋಟೀನ್ ಪೌಡರ್ನ ಮಾಡಿ ಕೊಡಬೇಕು. ಹಾಗೆ ನಾನು ಇಡ್ಲಿಗೆ ಸಹ ನೆನೆ ಹಾಕಿದ್ದೆ. ಕೆಲವರು ಇಡ್ಲಿ ಗಟ್ಟಿಯಾಗುತ್ತೆ, ಸಾಫ್ಟ್ ಆಗಲ್ಲ ಅಂತಂತಾರಲ್ಲ, ಆ ಥರ ಇರೋರಿಗೆ ಈ ಟಿಪ್ಸು. ಯಾವಾಗ್ಲೂ ನೀವು 2 ಪಾವ್ ಅಕ್ಕಿಗೆ ಅರ್ಧ ಪಾವು ಉದ್ದಿನ ಬೇಳೆ ಹಾಕಬೇಕು. ನೀವು ಇನ್ನೊಂದು ಟ್ರಿಕ್ಸ್ ಸಹ ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಉದ್ದಿನ ಬೇಳೆ ಮತ್ತು ಅವಲಕ್ಕಿನ ನೆನೆಸಿ ಸಪ್ರೇಟ್ ನೆನೆಸಿ, ಅಕ್ಕಿನೇ ಸಪ್ರೇಟ್ ನೆನೆಸಿ, ಉದ್ದಿನ ಬೇಳೆಗೆ ಸ್ವಲ್ಪ ನೀರನ್ನ ಕಮ್ಮಿ ಹಾಕಿ ಚೆನ್ನಾಗಿ ರುಬ್ಬಿ, ನೆಕ್ಸ್ಟ್ ಅಕ್ಕಿನ ಇಡ್ಲಿಗೆ ಬೇಕಾದರೆ ತರ್ತರಿಯಾಗಿ ರುಬ್ಬಿ, ದೋಸೆಗೆ ಬೇಕಾದರೆ ತುಂಬ ನೈಸಾಗಿ ರುಬ್ಬಿ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಯಾವುದೇ ರೀತಿಯಾದಂತಹ ಸೋಡಾ ಬೇಡ, ಏನು ಬೇಡ, ನೀವು ನೀಟಾಗಿ ರುಬ್ಕೋಬೋದು. ಉದ್ದಿನ ಬೇಳೆಗೆ ಜಾಸ್ತಿ ನೀರು ಹಾಕಿ ರುಬ್ಬಿದ್ರೆ ಅಕ್ಕಿಗೆ ಸ್ವಲ್ಪ ನೀರು ಕಮ್ಮಿ ಹಾಕಿ ರುಬ್ಬಿ. ನಾನು ದೋಸೆ ಏನಾದ್ರು ಮಾಡಿದ್ರೆ ತೊಗರಿಬೇಳೆ ಮತ್ತು ಸ್ವಲ್ಪ ಇದನ್ನು ಹಾಕ್ತೀನಿ. ಯಾವುದೇ ಕಾರಣಕ್ಕೂ ಉಪ್ಪು ಹಾಕಕ್ಕೆ ಹೋಗ್ಬಿಡಿ. ನೆಕ್ಸ್ಟ್ ದಿನ ಬೇಕಾದರೆ ನೀವು ಯೂಸ್ ಮಾಡಿದಾಗ ಹಾಕ್ಕೊಳ್ಳಿ, ಯೂಸ್ ಮಾಡ್ಕೊಬೋದು. ಹಾಗೆ ಯಾವುದೋ ಸಣ್ಣ ಪುಟ್ಟ ಫಂಕ್ಷನ್ ಇತ್ತು, ಅದಕ್ಕೆ ರೆಡಿಯಾಗಿ ಹೋಗೋಣ ಅಂತ ಮಾಡ್ತಿದ್ದೆ. ಈ ಥರ ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ ಹೋಗಿದಾಗ ಮೇಕಪ್ ಮಾಡ್ಕೊಂಡಾಗ ಸ್ಕಿನ್ ಹಾಳಾಗುತ್ತೆ. ಆ ಥರ ಏನಾದ್ರು ಪ್ರಾಬ್ಲಮ್ ಇದ್ದರೆ ನೀವು ಆದಷ್ಟು ಡೈಲಿ ಯೂಸ್ ಮಾಡೋಂತಹ ಪ್ರಾಡಕ್ಟ್ಸ್ಗಳಿಂದನೇ ನೀವು ಮೇಕಪ್ ಕವರ್ ಮಾಡೋಕ್ಕೆ ಟ್ರೈ ಮಾಡಿ. ಹೇರ್ನ ಮಾತ್ರ ಯಾವಾಗ್ಲೂ ಆದಷ್ಟು ಡ್ರೆಸ್ಅಪ್ ಮಾಡ್ಕೊಂಡು ಹೋಗಿ. ನಾವು ಯಾವ ರೀತಿ ಅಪಿಯರೆನ್ಸ್ ಆಗಿರ್ತೀವಿ ಅದನ್ನು ನೋಡಿಕೊಂಡೆ ಜನ ನಮಗೆ ಗೌರವ ಕೊಡೋದು, ಮಾತಾಡೋದು ಸಹ. ಆದಷ್ಟು ನೀವಾಗಿರೋಕ್ಕೆ ಟ್ರೈ ಮಾಡಿ. ನಾನು ಸಹ ಎಲ್ಲ ಮೇಕಪ್ ಎಲ್ಲ ಮಾಡಿಕೊಂಡು ರೆಡಿಯಾಗಿ ನೆಕ್ಸ್ಟು ನಾನು ಹೋಗಿ ಬಂದ ನಂತರ ನೆಕ್ಸ್ಟ್ ನನ್ನ ಸಣ್ಣ ಪುಟ್ಟ ವೀಡಿಯೋ ಶೂಟ್ಗಳೆಲ್ಲ ಇರ್ತದಲ್ಲ, ಅದೆಲ್ಲನೂ ಮಾಡ್ಕೋತಾ ಇದ್ದೆ. ನೆಕ್ಸ್ಟ್ ಇಲ್ಲೆಲ್ಲ ಆದಮೇಲೆ ಮನೆಗೆ ಬಂದು ಸಹ ಮಾಮೂಲಿ ನಮ್ಮ ಕಾರ್ಯಕ್ರಮಗಳೆಲ್ಲ ಇರುತ್ತಲ್ಲ, ತಿಂಡಿ ಅಡುಗೆ, ಇದಂತೂ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ಇದಂತೂ ಮಾಡ್ತಾನೇ ಇರಬೇಕು. ನೆಕ್ಸ್ಟು ನಾನು ಇನ್ನೊಂದು ಸೂಪರ್ ಟಿಪ್ ಸಹ ಹೇಳ್ಕೊಡ್ತೀನಿ. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಯಾವುದಾದ್ರೂ ನೀವು ಈ ಥರ ಒಂದು ರೊಟ್ಟಿ ಹಾಕ್ಕೊಳ್ಳಿ. ಡಯೆಟ್ ಮಾಡೋರ್ಗಂತೂ ತುಂಬ ಅನುಕೂಲ ಇರುತ್ತೆ. ಜಾಸ್ತಿ ಎಣ್ಣೆನೂ ತೊಗೊಳಲ್ಲ, ತುಪ್ಪ ಬೆಣ್ಣೆ ಏನು ಸಹ ತೊಗೊಳಲ್ಲ. ತುಂಬ ಈಸಿಯಾಗಿರುತ್ತೆ, ಆರಾಮಾಗಿ ಬೇಗ ಫಾಸ್ಟಾಗಿ ಮಾಡ್ಬೋದು. ಕೆಲ್ಸಕ್ಕೆ ಹೋಗೋ ಹೆಂಗಸ್ರಿಗೆ, ಮನೇಲಿರೋರಿಗೆ, ಈ ಥರ ಇರೋರಿಗೆಲ್ಲ ಈ ಥರ ರೊಟ್ಟಿಗಳು ತುಂಬ ಅನುಕೂಲ ಆಗುತ್ತೆ. ಏನಿಲ್ಲ, ಇದಕ್ಕೆ ಸ್ವಲ್ಪ ಚಿರೋಟಿ ರವೆ ಮತ್ತು ನೀವು ಯಾವುದೇ ರೀತಿಯಾದಂಥ ಅಕ್ಕಿ ಹಾಕಿದ್ರೆ ಅಕ್ಕಿ ಅಥವಾ ರಾಗಿ ಹಾಕಿದ್ರೆ ರಾಗಿ, ಜೊತೆಗೆ ಅದಕ್ಕೆ ಸ್ವಲ್ಪ ಗೋಧಿ ಹಸಿ ಹಿಟ್ಟನ್ನ ಮಿಕ್ಸ್ ಮಾಡಿ ನೀವು ಮಾಡಿ ನೋಡಿ. ಒಂದು ಸರಿ ಮಾಡಿ ನೋಡಿ. ನೀವು ಬೇಡ ಅಂತಂದ್ರೂ ಅರ್ಜೆಂಟ್ ಎಮರ್ಜೆನ್ಸಿ ಇದ್ದರೆ ಫಾಸ್ಟಾಗಿ ಮಾಡ್ಕೊಳ್ಬೋದು. ಯಾವುದೇ ರೀತಿಯಾದಂತಹ ನಿಮಗೆ ಡಯೆಟ್ ಮಾಡೋವಂಥವ್ರಿಗೆ, ಮಾಮೂಲಿ ವಯಸ್ಸಾದವ್ರಿಗೆ, ಮಕ್ಕಳುಗಳಿಗೆ ಎಲ್ಲರಿಗೂ ಸಹ ಮಾಡ್ಬೋದು. ಇದು ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಮಾಡ್ತಾ ಈಸಿ ಆಗುತ್ತೆ. ಚಿರೋಟಿ ರವೆನ ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಚಿರೋಟಿ ರವೆ ಮತ್ತು ಗೋಧಿ ಹಸಿ ಹಿಟ್ಟನ್ನ ದಯವಿಟ್ಟು ಹಾಕಿ. ರೊಟ್ಟಿ ಯಾವುದೇ ರೀತಿ ಕಿತ್ತೋಗೋದಿಲ್ಲ. ನಿಮ್ಮ ಮನೇಲಿ ರೊಟ್ಟಿ ಈ ಥರ ಮಾಡಿದಾಗ ಚಿರೋಟಿ ರವೆ, ಗೋಧಿ ಹಸಿ ಹಿಟ್ಟು ಎರಡನ್ನೂ ಸಹ ಮಾಡಿ ಹಾಕಿ ನೋಡಿ. ನಾನಂತೂ ಯಾವಾಗಲೂ ಇದೇ ರೀತಿಯೇ ರೊಟ್ಟಿ ಮಾಡೋದು, ಮಿಸ್ಸೇ ಮಾಡಲ್ಲ ನಾನು. ಚಿರೋಟಿ ರವೆ ಹಾಕದೆ ಕಿತ್ತೋಗುತ್ತೆ ರೊಟ್ಟಿ ಅಂತ ಕೆಲವರು ಎಲ್ಲರೂ ರೊಟ್ಟಿ ಮಾಡೋದೇ ಮಿಸ್ ಮಾಡಿಬಿಡ್ತಾರೆ. ಈ ಥರ ಮಾಡಿ ನಿಮ್ಗೆ ಯಾವ ರೀತಿಯಾದಂತಹ ಬೇಕಾಗಿರೋ ಚಟ್ನಿ ಎಲ್ಲ ಮಾಡ್ಕೊಳ್ಳಿ. ಹಾಗೆ ನಾನು ಅಡುಗೆ ಎಲ್ಲ ಮಾಡಿಕೊಂಡು ಬೋಂಡ ಸಹ ಮಾಡಬೇಕಾಗಿತ್ತು, ಅದನ್ನು ಮಾಡಿಕೊಂಡೆ. ಇದಾಗಿತ್ತು ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಟು ಆಲ್.